ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಓಬಿಸಿ ಸಮುದಾಯ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು. ಬಿ ಪುಟ್ಟಸ್ವಾಮಿ ಯಳಂದೂರು. ಓಬಿಸಿ ಸಮುದಾಯದವರು ಪಕ್ಷದ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಗ್ರಾಮ ಮಟ್ಟದಿಂದಲೇ ಜೆಡಿಎಸ್ ಅನ್ನ ಮತ್ತಷ್ಟು ಸದೃಢಗೊಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕೆಂದು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಕ್ಷೇತ್ರಾಧ್ಯಕ್ಷ ಬಿ ಪುಟ್ಟಸ್ವಾಮಿ ಹೇಳಿದರು. ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಮಂಗಳವಾರ ನಡೆದ ಯಳಂದೂರು ತಾಲೂಕು ಜೆಡಿಎಸ್ ಓಬಿಸಿ ಘಟಕದ ಸಭೆಯಲ್ಲಿ ಅವರು ಮಾತನಾಡಿ, ಜೆಡಿಎಸ್ನ ತತ್ವ ಸಿದ್ಧಾಂತಗಳು ಹಾಗೂ ಪಕ್ಷದ ಜನಪರ ಕಾರ್ಯಕ್ರಮಗಳನ್ನು ಮನೆ ಮನೆಗೆ ತಲುಪಿಸಲು ಕಾರ್ಯಕರ್ತರು ಹೆಚ್ಚಿನ ಒತ್ತು ನೀಡಬೇಕು ಎಂದು ಕರೆ ನೀಡಿದರು. ತಾಲೂಕು ಓಬಿಸಿ ಘಟಕದ ಅಧ್ಯಕ್ಷ ವಡಗೇರಿ ಸುಂದ್ರಣ್ಣ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪಕ್ಷದ ಸಂಘಟನೆಯನ್ನ ಬಲಪಡಿಸುವುದು, ಓಬಿಸಿ ಸಮುದಾಯದವರನ್ನು ಪಕ್ಷದ ಚಟುವಟಿಕೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಿಕೊಳ್ಳುವುದು ಹಾಗೂ ಮುಂಬರುವ ರಾಜಕೀಯ ಕಾರ್ಯಕ್ರಮಗಳ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಸ್ತೂರು ಆನಂದ್, ಟೌನ್ ಅಧ್ಯಕ್ಷ ಚಂದ್ರಶೇಖರ್, ಪ್ರಧಾನ ಕಾರ್ಯದರ್ಶಿ ಅಂಬ್ಳೆ ರವೀಶ್, ಖಜಾಂಚಿ ವೈಕೆ ಮೋಳಿ ಸೋಮಣ್ಣ, ಮಹಿಳಾ ಘಟಕದ ಅಧ್ಯಕ್ಷೆ ಮಂಗಳಮ್ಮ, ಮುಖಂಡರಾದ ಕೆಸ್ತೂರು ಮರಪ್ಪ, ಶ್ರೀನಿವಾಸ್ ಕುಮಾರ್ ವಡಗೇರಿ, ಗುರುಲಿಂಗು, ವೈಕೆ ಮೋಳಿ, ಮಹೇಶ್ ಖಾನ್, ಜಯಣ್ಣ, ನಟ ಸೇರಿದಂತೆ ಓಬಿಸಿ ಘಟಕದ ಪದಾಧಿಕಾರಿಗಳು, ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಗೂಳಿಪುರ ಮಣಿಕಂಠ ನಾಯಕ್ ಯಳಂದೂರು ಟೌನ್ ಅಧ್ಯಕ್ಷರಾದಂಥ ಚಂದ್ರು ಅವರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ಹಿರಿಯರಾದ ನಮ್ಮ ಮಾನಸಿಕರು ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ದಿನ ಮುಖ್ಯವಾಗಿ ನಮ್ಮ ಈ ಯಳಂದೂರು ತಾಲೂಕು ಓಬಿಸಿ ಘಟಕದ ಅಧ್ಯಕ್ಷರಾದಂಥ ಶ್ರೀ ಸುಂದ್ರವರು ಈ ಒಂದು ಸಭೆಯನ್ನು ಭಾಳ ಅಚ್ಚುಕಟ್ಟಾಗಿ ಶ್ರಮ ಹಾಕಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರನ್ನೂ ಸೇರಿಸೋಂಥ ಒಂದು ಕಾರ್ಯವನ್ನು ಮಾಡಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಚೆನ್ನಾಗಿ ಮಾತಾಡೋದು ನಮ್ಮೆಲ್ಲರೂ ಸಭೆಗಳು ನಿಮ್ಮ ಜೊತೆಗೆ ಗಟ್ಟಿಯಾಗಿ ನಿಲ್ಲಕ್ಕೆ ಯಾವ ಸಂದೇಹನೂ ನಿಮ್ಗೆ ಬೇಡ. ಮತ್ತು ಮೊದಲನೇದಾಗಿ ಹಿಂದೆ ಚುನಾವಣೆಯಲ್ಲಿ ನಡೆದಂಥ ಅನೇಕ ರಾಜಕೀಯ ಏನು ಒಳ ಘಟನೆಗಳೇನಿದೆ ಇದನ್ನ ಎಲ್ಲ ಕಡೆ ನಾನು ಕೂಡ ಇವತ್ತೇನಾಗಿದೆ ಅಂದರೆ ಇಲ್ಲಿ ಬಂದವರೆಲ್ಲ ಜೆಡಿಎಸ್ ಬಿಟ್ಟು ಹೊರಟೋಗ್ತಾರೆ ಅಂತೇಳಿ ಒಂದು ಭಾವನೆ ನಮ್ಮ ಯಳಂದೂರು ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಉಟ್ಕೊಂಡಿದೆ. ಸೊ ನಾವು ಬಿಟ್ಟು ಹೋಗೋರೆಲ್ಲ ಇಲ್ಲೇ ಹುಟ್ಟಿರೋದು, ಇಲ್ಲೇ ಇರೋದು, ಇಲ್ಲೇ ನಮ್ಮ ಕರ್ತವ್ಯನೂ ಇಲ್ಲೇ ಮಾಡಿರೋದು. ನಿಮ್ಮ ಜೊತೆಗೆ ಗಟ್ಟಿಯಾಗಿ ನಿಲ್ಲಕ್ಕೆ ಯಾವ ಸಂದೇಹನೂ ನಿಮಗೆ ಬೇಡ. ಮತ್ತು ಮೊದಲನೇದಾಗಿ ಹಿಂದೆ ಚುನಾವಣೆಯಲ್ಲಿ ನಡೆದಂಥ ಅನೇಕ ರಾಜಕೀಯ ಏನು ಒಳ ಘಟನೆಗಳೇನಿದೆ ಇದನ್ನ ಎಲ್ಲ ಕಡೆ ನಾನು ಕೂಡ ಪ್ರಸ್ತಾಪ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ಹಾಗಾಗಿ ನಾವು ಅಲ್ಲಿ ನಿಮ್ಗಳಿಗೆ ಮನಸ್ಸಿಗೆ ನೋವು ಮಾಡೋಂಥ ಕೆಲಸಗಳನ್ನ ನಿಮ್ಗಳಿಗೆ ನೋವು ಜೊತೆಗೆ ನಾನು ಕೂಡ ಭಾಳ ನೊಂದ್ಕೊಂಡಿರೋಂಥ ನಿದರ್ಶನಗಳು ತುಂಬ ಇದೆ. ಆವತ್ತಿನ ದಿನಗಳಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಮೇಲ್ಮಟ್ಟಕ್ಕೆ ಯಾವ ಥರ ಅವ್ರಿಗೆ ಚೆನ್ನಾಗಿರ್ಬೇಕು, ಇಲ್ಲಿ ಯಾವ ಥರ ಚೆನ್ನಾಗಿರ್ಬೇಕು, ಆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳಿಗೆ ಮುಖ ತೋರಿಸ್ಬೇಕು ಅನ್ನೋ ನೋವುಗಳು ಕೂಡ ನನಗೂ ತುಂಬ ಒಂದು ವರ್ಷ ಆಯಿತು ಅದನ್ನು ಜಯಿಸಿ ಬರೋ ಅಂಥ ಒಂದು ಘಟನೆ. ಸೊ ಅದೆಲ್ಲನೂ ಕೂಡ ಬದಿಗೊತ್ತಿ ನಾವು ಮುಂದಿನ ಚುನಾವಣೆಯಲ್ಲಿ ಕುಮಾರಣ್ಣನವರು ನಮಗೆ ಒಂದು ಭರವಸೆ ಕೊಟ್ಟರು, ನೀನು ಈ ಬಾರಿ ಕಡಾಖಂಡಿತವಾಗಿ ನಾನು ಏನೋ ಒಂದು ಕೊಳ್ಳೇಗಾಲಕ್ಕೆ ನಾನು ಮಾಡ್ತೀನಿ, ನೀನು ಈಗಿಂದ ಸಂಘಟನೆಯನ್ನು ಚುರುಕುಗೊಳಿಸು ಅಂತೇಳಿ ನನಗೊಂದು ಆಶೀರ್ವಾದ ಮಾತುಗಳನ್ನ ಆಡಿದ್ದಕ್ಕೆ ನಾನು ಮತ್ತೆ ಸಂಘಟನೆಯಲ್ಲಿ ಚುನಾವಣೆ ಸೋತು ಬರೀ 15 ದಿನಕ್ಕೆ ನಾವು ಮೀಟಿಂಗ್ ಮಾಡಿದ್ವಿ. ಯಳಂದೂರು ತಾಲೂಕಲ್ಲೇ ಮೊದಲನೇದಾಗಿ ಸ್ಟಾರ್ಟ್ ಮಾಡಿದ್ವಿ. ನಾವು ಎಲ್ಲೂ ನಾವು ಹೋಗೋ ಮಾತೇ ಇಲ್ಲ, ನಿಮ್ಮ ಜೊತೆ ಗಟ್ಟಿಯಾಗಿ ನಿಲ್ತೀನಿ. ಏನೇ ಆದರೂ ಕೂಡ ಅಳಿವು ಉಳಿವಿನ ಪ್ರಶ್ನೆ ಅದು ಒಂದು ಕಡೆ, ಬಟ್ ಏನೇ ಆದರೂ ಚುನಾವಣೆ ಕಣದಲ್ಲಿ ನಿಮ್ಮ ಜೊತೆಲಿ ನಾವು JDS ಇದರಿಂದ ನಾನು ಇದ್ದೇ ಇರ್ತೀನಿ, ಅದರಲ್ಲಿ ಡೌಟ್ ಬೇಡ. ಇವತ್ತು ಮೈತ್ರಿ ಇದೆ, ಏನಪ್ಪ ಘಟಾನುಘಟಿ ಮಹೇಶಣ್ಣ ಅವ್ರಿಗೆ ಸಿಕ್ಬಿಟ್ಟದೇನೋ, ಕುಡ್ಸಮ್ಮನಿಗೆ ಹೆಂಗೆ ಸಿಕ್ಕಿದೇನೋ ಅನುಮಾನನೂ ಕೂಡ ನಿಮ್ಗೆ ಬೇಡ. ಕೇಳಬೇಕು ಅಂತ ನಮ್ಮ ಸಭೆಯಲ್ಲೆಲ್ಲ ನೆನಪಿದ್ವಿ, ಅದು ಒಂದು ಸ್ವಲ್ಪ ಗಟ್ಟಿಯಾಗಿ ನೀವು ಹೇಳಬೇಕು. ನಮಸ್ಕಾರ. ಈ ದಿನ ನಮ್ಮ ಯಳಂದೂರು ತಾಲೂಕು ಘಟಕದ ವತಿಯಿಂದ ನಮ್ಮ ಯಳಂದೂರು ತಾಲೂಕು ಕಚೇರಿಯಲ್ಲಿ ನಡೆದ
OBC ಘಟಕದ ಸಭೆಯನ್ನು ಮೊದಲನೇದಾಗಿ ಪ್ರಾರಂಭ ಮಾಡುವ ಮುನ್ನ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ HD ದೇವೇಗೌಡರ ಸಾಹೇಬರವರ ಧರ್ಮಪತ್ನಿಯವರಾದ ಶ್ರೀಮತಿ ಚೆನ್ನಮ್ಮರವರ ನಿಧನಕ್ಕೆ ಸಂತಾಪ ಸೂಚಿಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಯಶಸ್ವಿಯಾಗಿ ನಡೆಸ್ತೀವಿ. ಈ ದಿನ ಯಳಂದೂರು ತಾಲೂಕು ಘಟಕದಲ್ಲಿ OBCಯ ಕಾರ್ಯಕರ್ತರು, ನಮ್ಮ OBC ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸುಂದರ್ ವಟಗೆರೆ ಗ್ರಾಮದವರಾದ ಅವರ ನೇತೃತ್ವದಲ್ಲಿ ನಮ್ಮ ಯಳಂದೂರು ತಾಲೂಕು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ರವೀಶು, ಸೋಮಣ್ಣ, ಟೌನ್ ಅಧ್ಯಕ್ಷರು ಚಂದ್ರು ಹಾಗೂ ನಮ್ಮೆಲ್ಲ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಮತ್ತು ನಮ್ಮ ಮರಪ್ಪ ಹಿರಿಯ ಮುಖಂಡರು ಎಲ್ಲರೂ ಸೇರಿ, ನಮ್ಮ ನಾಗರಾಜಣ್ಣ ಹಾಗೂ ಕಾನೂರು ಎಲ್ಲರೂ ಇವತ್ತು ಏನು ಸಭೆ ಸೇರಿದ್ರು, ನಮ್ಮ ಗೌತಮ್ ಬರವಳ ಲಿಂಗರಾಜ ಪೂರ್ಣಿಗಣ್ಣ ಹಾಗೂ ಮತ್ತು ನಮ್ಮ ಸ್ವಾಮಿ ಇವೆಲ್ಲರೂ ಸೇರಿಸಿ ಇವತ್ತು ಸುಮಾರು ಒಂದು 200 ಜನರ ಮುಖಂಡರುಗಳನ್ನ ಮಾತ್ರ ಕರೆದು ಇವತ್ತು OBC ಸಭೆಯನ್ನು ಯಶಸ್ವಿಯಾಗಿ ನಮ್ಮ ಕಚೇರಿಯಲ್ಲಿ ನಡೆಸ್ತೀವಿ. ಈ ಉದ್ದೇಶ ಇಷ್ಟೇ, ನಮ್ಮ JDS ಇವತ್ತು ಏನು ಹಿಂದೆ ಸುಮಾರು ಒಂದು 20 ವರ್ಷಗಳ ಹಿಂದೆ ಈ JDS ಭದ್ರ ಬುನಾದಿ ಇತ್ತು. ಇದರಿಂದ ನಾವು ಅದೇ ಮಟ್ಟಕ್ಕೆ ನಾವು ತಗೊಂಡು ಹೋಗಬೇಕು ಅನ್ನೋ ಒಂದು ಭದ್ರ ಬುನಾದಿಯನ್ನು ಹಾಕಿ ಆ ಮಟ್ಟದಲ್ಲಿ ಸಂಘಟನೆಯನ್ನು ಹೆಚ್ಚು ಒತ್ತು ಕೊಟ್ಟು ಸಂಘಟನೆ ಮಾಡಬೇಕು ಅಂತೇಳಿ ಇವತ್ತು OBC ಸಮುದಾಯದ ಸಭೆಯನ್ನು ನಾವು ಯಶಸ್ವಿಯಾಗಿ ನಡೆಸಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತು ಈ OBC ಸಭೆಯಲ್ಲಿ ಅವರ ಕಾರ್ಯಕರ್ತರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಆ ಘಟಕದ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಸುಂದರವರ ನೇತೃತ್ವದಲ್ಲಿ ಅದನ್ನು ಮುಂದಿನ ದಿನಗಳಲ್ಲಿ ಹಂತವಾಗಿ ಗ್ರಾಮ ಮಟ್ಟದವರೆಗೂ ತಗೊಂಡು ಹೋಗೋಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ನಂತರದಲ್ಲಿ ನಮ್ಮ ಇಡೀ ಕೊಳ್ಳೇಗಾಲ ಕ್ಷೇತ್ರಾದ್ಯಂತ ಈ ಒಂದು ಕಾರ್ಯವನ್ನು ನಡೆಸಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ನಂತರದಲ್ಲಿ ಸಮುದಾಯವಾರು ಆ ಸಭೆಗಳು ಈಗ ನಾಳೆಯಿಂದ ಅದು ಸಭೆಗಳು ಹಂತವಾಗಿ ನಡೆಸಲಿಕ್ಕೆ ನಾವು ಈಗಾಗಲೇ ತಯಾರು ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಮ್ಮೆಲ್ಲ ಅಧ್ಯಕ್ಷರುಗಳು ಮತ್ತು ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ, ಈ ಒಂದು ಪಕ್ಷವನ್ನು ಯಶಸ್ವಿಯಾಗಿ ಸಂಘಟನೆ ಮಾಡಲಿಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯ ಅಂತ ಹೇಳಿ ಎಲ್ರಿಗೂ ಮನವಿ ಮಾಡಿ, ಮುಂದಿನ ದಿನಗಳಲ್ಲಿ ಈ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ನಮ್ಮ JDS ಬಾವುಟವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋಂಥ ಕೆಲಸವನ್ನು ನಾವೆಲ್ಲ ನಿಮ್ಮೆಲ್ಲರೂ ಸೇರಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡೋದ್ರಿಂದ ಎಲ್ರಿಗೂ ಹೊಂದಿಸಿ ನಾನು ಮಾತನಾಡ್ತೀನಿ. ಧನ್ಯವಾದಗಳು. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.